ಊರಲ್ಲಿ ಏನೇ ಶುಭ ಕಾರ್ಯ ನಡೆದ್ರು ನಿಮ್ ಮುಖಾಂತರವೇ ನಡೆಯುತ್ತೆ. ಸುತ್ತಮುತ್ತಲ 10 ಹಳ್ಳಿಲಿ ಸುಬ್ಬೇಗೌಡರು ಅಂದ್ರೆ ದೇವ್ರು ಅಂತಾರೆ. ಪೂಜೆ ಪುನಸ್ಕಾರ ವಾರಕ್ಕೊಂದ್ಸರಿ ಮೌನ ವ್ರತ ಬೇರೆ ಮಾಡ್ತೀರಾ. ಇಷ್ಟು ವಯಸ್ಸಾದ್ರೂ ಮುಖದಲ್ಲಿ ಅದೇನು ಕಾಂತಿ, ಇದ್ರ ರಹಸ್ಯ ಆದ್ರೂ ಏನು? ಇದರಲ್ಲಿ ರಹಸ್ಯ ಏನ್ ಬಂತು? ಆಸ್ತಿ ಅಂತಸ್ತೆಲ್ಲ ಹಿರಿಯರು ಕೊಟ್ಟಿದ್ದು, ಆರೋಗ್ಯ ದೇವ್ರು ಕೊಟ್ಟಿದ್ದು. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ವಲ್ಲ. ಇದ್ದೊಬ್ಬ ತಮ್ಮನ ಹೆಂಡತಿ ನನ್ನ ಅರ್ಥದಲ್ಲಿ ಕೈ ಬಿಟ್ಟು ಹೋದ್ರು. ನನ್ನ ತಮ್ಮನ ಮಗಳು ಗೌರಿನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾನು ಮದುವೆನೂ ಆಗ್ತೆ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟೆ. ಈಗ ಅವಳಿಗೊಂದು ಒಳ್ಳೆ ಗಂಡನ್ ನೋಡಿ ಮದುವೆ ಮಾಡಿ ಅವಳ ಆಸ್ತಿನ ಅವಳಿಗೆ ಸೇರಿಸ್ಬಿಟ್ಟು ಆಮೇಲೆ ಶಿವ ಅಂತ ಶಿವನ ಪಾದ ಸೇರ್ಕೊಂಡ್ರಾಯ್ತು. ಹಳೆ ಕಾಲದವ್ರ ತರ ಅಪ್ಪ ಅಮ್ಮ ತೋರ್ಸಿದ ಗಂಡಿಗೆ ಕುತ್ತಿಗೆ ಒಡ್ಡೋ ಕಾಲ ಹೊರಟೋಯ್ತು. ನಾವು ನಮಗಿಷ್ಟವಾದವ್ರ ಜೊತೆಲಿ ಜೀವನನ ಹಂಚ್ಕೋಬೇಕು. ಈಗ ನಿಮ್ ದೊಡ್ಡಪ್ಪ ನೋಡಿದ ಗಂಡಿಗೆ ಏನೇ ಕಮ್ಮಿ ಆಗಿತ್ತು? ಹೊಲ ಗದ್ದೆ ತೋಟ ಸಿನಿಮಾ ಥಿಯೇಟ್ರು ಇನ್ನೇನ್ ಬೇಕು? ನಾನ್ ಹೇಳ್ತಿರೋದು ಮನುಷ್ಯರ ಜೊತೆ ಜೀವನ ನಡೆಸ್ಬೇಕು ಅಂತ, ಅವ್ರಿಗಿರೋ ಆಸ್ತಿ ಜೊತೆ ಅಲ್ಲ. ನೋಡೆ, ನಮಗೂ ರಾಜ್ಕುಮಾರ್ನಂತ ಗಂಡ್ ಸಿಗ್ಬೇಕು ಅಂತ ಆಸೆ ಇದೆ, ಕನ್ಸಿದೆ. ಆದ್ರೆ ಜೀವನ ಕನ್ಸಲ್ಲ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಹೊಂದ್ಕೊಂಡ್ ನಡಿಬೇಕಮ್ಮ. ಆಸೆ ಪಟ್ಟಿದ್ದನ್ನ ಪಡೆದೇ ಒದ್ದಾಡೋದು ನಿಮ್ಮ ಸ್ವಭಾವ. ಆಸೆ ಪಟ್ಟಿದ್ದನ್ನ ಪಡೆದೇ ತೀರೋದು ನನ್ನ ಸ್ವಭಾವ. ನನ್ನ ಗಂಡ ನನ್ನ ಜೀವನ ನಾನ್ ಅನ್ಕೊಂಡ ಹಾಗೆ ಇರ್ಬೇಕು. ಹಾಗಾದ್ರೆ ಇನ್ನೆಂತ ಗಂಡ ಬೇಕು ಅನ್ಕೊಂಡಿದ್ಯಮ್ಮ? ಗೌರಿ, ನೀಲ್ಕಂಠ ನಿಮ್ಮನೆ ಕೆಲ್ಸದಾಳು, ನೀನು ಈ ಮನೆಗೆ ರಾಣಿ. ನೀನು ಅವನ ಪ್ರೀತಿ ಮಾಡೋದ? ನಿನಗ್ಯಾಕೆ ಬಂತು ಇಂಥ ಬುದ್ಧಿ? ನನ್ನ ವಿಷಯ ನಿಮಗ್ ಗೊತ್ತೇ ಇದೆಯಲ್ಲೇ. ನಾನ್ ಆಸೆ ಪಟ್ಟು ಒಡವೆನ ಇನ್ಯಾರು ಹಾಕೋಬಾರ್ದು. ನಾನು ಮದುವೆ ಆಗೋ ಗಂಡು ನನ್ನೇ ನೋಡ್ಬೇಕು, ನನ್ನನ್ನೇ ಪ್ರೀತಿಸ್ಬೇಕು, ನನ್ನ ಹತ್ರನೇ ಮಾತಾಡ್ಬೇಕು, ಬೇರೆ ಯಾರನ್ನು ಮಾತಾಡಿಸ್ಬಾರ್ದು. ಬೇರೆಯವರು ಅವನ ಜೊತೆ ಮಾತಾಡೋದಕ್ಕೂ ನಾನ್ ಬಿಡೋದಿಲ್ಲ. ಹಿಂದೂ ಮುಂದೆ ತಿಳ್ಕೊಳ್ದೆ ಶ್ರೀಮಂತನೇನಾದ್ರೂ ಮದ್ವೆ ಆದ್ರೆ ನಾನು ಅವನು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕಾಗತ್ತೆ ಕಣೆ. ಅವನು ಕುಡುಕಾನೋ ಜೂಜ್ಗಾರನೋ ಇನ್ನೊಂದು ಹೆಣ್ಣಿನ ಸಂಬಂಧ ಇರೋನೋ ಒಂದು ಗೊತ್ತಾಗಲ್ಲ. ಅದೇ ನಮ್ ನೀಲ್ಕಂಠ ಆದ್ರೆ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಿರೋ ನಂಬಿಕಸ್ತ. ತಾಯಿ ಅಂದ್ರೆ ಪ್ರೀತಿ, ದೇವ್ರ ಮೇಲೆ ನಂಬಿಕೆ, ಹೆಣ್ಮಕ್ಳು ಕಂಡ್ರೆ ಗೌರವ ಇರೋ ಗುಣವಂತ. ಅದಕ್ಕೆ ನಾನು ಇಷ್ಟಪಟ್ಟಿದ್ದು. ನಾನ್ ಆಸೆ ಪಟ್ಟಿದ್ದನ್ನ ಪಡೆದೇ ಪಡಿತೀನಿ. ಏನಪ್ಪ ನೀಲ್ಕಂಠ, ಗದ್ದೆಲೂ ಕೆಲಸ ಮಾಡ್ತೀಯಾ, ತೋಟದಲ್ಲೂ ಕೆಲಸ ಮಾಡ್ತೀಯಾ, ಅಲ್ಲಿ ಮನೇಲೂ ಕೆಲಸ ಮಾಡ್ತೀಯಾ, ಇಲ್ಲಿ ಕಾಯು ಕೀಳ್ತಾ ಇದ್ಯಾ. ಏನಪ್ಪ ಒಂದ್ ನಿಮಿಷನೂ ಸುಮ್ನೆ ಇರಲ್ವಲ್ಲಪ್ಪ ನೀನು? ಯಜಮಾನ್ರೆ, ಮೈ ಮುರಿದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಸೋಂಬೇರಿ ಆಗ್ಬಿಡ್ತಿ ಅಂತ ನನ್ನ ತಾಯಿ ಬೈತಿರ್ತಾಳೆ. ಅದಕ್ಕೆ ನಮಸ್ಕಾರ ಮಾವ. ಓ ಏನಪ್ಪ ಮುದ್ದೇಗೌಡ, ಚೆನ್ನಾಗಿದ್ಯಾ? ಎಲ್ಲಿ ಮಾವ ಚೆನ್ನಾಗಿದ್ದೀನಿ, ನೋಡಿದ್ರೆ ಗೊತ್ತಾಗ್ತಿಲ್ವಾ, ಬಹಳ ಕಷ್ಟದಲ್ಲಿದ್ದೀನಿ. ಏನೀಗ ಏನ್ ಬಂದಿದ್ದು? ಏನ್ ನೀವು ಎಲ್ಲಾ ಕೆಲಸನೂ ನೀಲ್ಕಂಠನಿಗೆ ಒಪ್ಸಿದ್ರೆ ನಾವೆಲ್ಲ ಬದುಕೋದು ಹೇಗೆ ಹೇಳಿ? ಓ ಆಗ ಹಾಗಾದ್ರೆ ಒಂದ್ ಕೆಲಸ ಮಾಡು. ನಮ್ ವಾಸ್ತು ಸಿದ್ಧಾಂತಗಳು ಹೇಳಿದ್ರು ನಮ್ ತೋಟದಲ್ಲಿರೋ ಬಾವಿ ಆಳ 36 ಅಡಿ ಇರ್ಬೇಕು. ಆದ್ರೆ ಈಗ ಅದಷ್ಟಿಲ್ಲ. ಅದಕ್ಕೆ ನಿಮ್ಮ ಮನೇಲಿ ಮದುವೆ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಆಳ ಎಷ್ಟಿದೆ ನೋಡ್ ಹೇಳೋ. ಅಯ್ಯೋ, ಮೋರಿ ನೋಡಿದ್ರೇನೆ ನನ್ ತಲೆ ತಿರುಗುತ್ತೆ, ಇನ್ನು ಬಾವಿ ಗಿಡಿದ್ರೆ ಗುಂಡಿಗೆನೆ ಬಾಯಿ ಬರುತ್ತೆ. ಬದುಕ ಕೆಲಸ ಕೇಳಿದ್ರೆ ಸಾಯಕ್ ದಾರಿ ತೋರಿಸ್ತಿರಲ್ಲ ಮಾವ. ಅಯ್ಯೋ, ಸಾಯಕ್ಕೆ ಎದ್ರ ಅವ್ನು ಬದುಕಕ್ಕೆಲ್ಲ ಆಗುತ್ತೆ. ಏ ನೀಲ್ಕಂಠ, ಯಜಮಾನ್ರೆ, 24 ಅಡಿಯಿಂದ 28 ಅಡಿ ಆಳ ಇದೆ. ನಿನ್ನ ಯಾರು ಬೀಳಕ್ ಹೇಳಿದ್ದು? ಬಿದ್ರೆ ತಾನೇ ಗೊತ್ತಾಗೋದು. ಅವನ್ ಯಾವಾಗ ಬೀಳೋದು ನಿಮ್ಗೆ ಯಾವಾಗ ಗೊತ್ತಾಗೋದು? ಅಯ್ಯೋ, ನೋಡ್ದೇನೋ, ನಾನ್ ಸುಮ್ಮನೆ ಹೇಳಿದ್ರೆ ರಪ್ ಅಂತ ಬಿದ್ದು ಆಳ ಹೇಳ್ದ. ಅದು ಕಣೋ ನೀಲಕಂಠ ಅಂದ್ರೆ. ನಾನು ಕಣ್ಣಲ್ಲಿ ಹೇಳಿದ್ದನ್ನ ಕೈಯಲ್ಲಿ ಮಾಡಿ ತೋರಿಸ್ತಾನೆ. ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಅವನ್ ಮೇಲಕ್ ಬರ್ತೀಯಾನೆ, ನಿನ್ ಜಾಗ ಖಾಲಿ ಮಾಡು. ಅರೆ ಬೇಡ ಯಜಮಾನ್ರೆ, ನಿಮ್ ಚಲ್ಲಿ ಹಾಳಾಗುತ್ತೆ. ಅಯ್ಯೋ, ತಲೆ ಬರ್ಸ್ಕೊ ಮೊದ್ಲು. ಸರಿ 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 ಕೊಡಿ. ಯಾಕೆ ಹೀಗ್ ಮಾಡಕ್ ಹೋದೆ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಯಜಮಾನ್ರೆ, ನಾನ್ ನಿಮ್ ಮನೆ ಆಳು ಅಂತಾನು ನೋಡ್ದೆ. ನಿಮ್ ಹೆಗಲ್ ಮೇಲೆ ಇರೋ ಶಲ್ಯನ ನಾನ್ ತಲೆ ವರ್ಷ ಕೊಟ್ರಿ.
ನಿಮ್ ದೊಡ್ಡತನದ ಮುಂದೆ ನನ್ನ ಪ್ರಾಣ ಯಾವ ಲೆಕ್ಕ ಹೇಳಿ? ನಿಮಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ. ಯಾವ ಜನ್ಮದ ಋಣನೋ ನೀನ್ ನನ್ ಜೊತೆ ಇದೀಯಾ. ಬಾ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ಸಾಕು 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 ಸಾಕಲ್ಲ, ಬೆನ್ನೋವು ಕೈ ಎತ್ತಕ್ಕಾಗ್ತಲ್ಲ. ಹೋಗೋ ಹೋಗೋ ಹೋಗೋ. ಮಳವಳ್ಳಿ ಮೆತ್ತಿಗೆ ಬರೋ. ಏನು ಇವತ್ತು ಈ ಊರಲ್ಲಿ ಹೆಂಗಸರು ಮಕ್ಕಳು ದೊಡ್ಡವ್ರು ಚಿಕ್ಕವ್ರಲ್ಲ ಅದ್ ನಿನ್ ನೋಡಲ್ಲಣ್ಣ, ನಿನ್ ಬಟ್ಟೆ ನೋಡಿ. ಈ ಬಟ್ಟೆ ನೋಡಿ, ಬಿಳಿ ಪಂಚೆ ಬಿಳಿ ಶರ್ಟು ಕಪ್ ಕನ್ನಡಕಕ್ಕೆ ಇಷ್ಟೊಂದು ಮರ ಇದೆಯಾ? ಹೌದಣ್ಣ. ಈಗ ರಾಜಕೀಯದವ್ರು ಹಾಕೋ ಬಟ್ಟೆ ಯಾವ್ದಣ್ಣ? ಬಿಳಿದು. ಯಾಕೆ? ದೇಶ ಆಳಕ್ಕೆ. ಈ ಡ್ರೆಸ್ ಹಾಳು ಮಾಡ್ಬೇಡ. ಯಾಕೋ? ಈ ಡ್ರೆಸ್ ಆಗಿ ನೀನ್ ನೋಡ್ಬೇಕು ಅಂತ ಸಾನೇ ದಿವ್ಸದ ಆಸೆ ಇಲ್ಲ. ಎಷ್ಟಾಗ್ಲಿ ನಿನ್ನ ಶಿಷ್ಯ ಅಲ್ವೇ? ಅಧ್ಯಕ್ಷರು ಬಾಲಕೃಷ್ಣ ಅವರಲ್ಲ, ಅವರು ಐರೇನ್ನಿ ಕೊಟ್ಟಿದ್ರು, ದೇವತೆ ಬಂದು ಎಲ್ರ ಮುಂದೆ ಹೇಳ ಮರೆಯದೆ ಹೋಗ ಕಳಿತ್ಯಾ? ಅಣ್ಣ ತಕೊಳ್ಳೋಣ. ಈ ಲೆವೆಲ್ ಮೇಂಟೈನ್ ಮಾಡಿದ್ರೆ ಸತ್ ಮೇಲೆ ಶಿಲೆ ನಿಲ್ಸೋದ್ ಗ್ಯಾರಂಟಿ ಈ ಜನ. ನಮಸ್ಕಾರ. ಯಾರು ನೋಡ್ದೆ ಅವನ? ನಿನ್ ದೊಡ್ಡ ಮನೆ ಕೆಲ್ಸ ಕಿತ್ಕೊಂಡಿದ್ದು ಅಲ್ದೆ ಈಗ ನಿನ್ ಸ್ಟೈಲ್ ರೀಮೇಕ್ ಮಾಡ್ತಾವನೆ. ಕಾಗೆ ಕೋಗಿಲೆ ಆಗಕ್ಕಾಗತ್ತೇನ? ನೋಡೋ ನಮ್ಗೆ ತುಂಬಾ ಕೆಲಸ ಇದೆ. ಬಾಚಿನ ಬನ್ನಡಿ ಮನ್ನಡಿ ಮೋಹನ್ ಬಾಬಾ. ಈ ಡ್ರೆಸ್ ಕೊಡ್ಸಿದ್ಯಾ ಅಣ್ಣ? ಅವ್ನ ಮುಂದೆ ಯಾಕೆ ಹೇಳಿ ಕಳಿತ್ಯಾ? ಅದಕ್ಕೆ ನಾನ್ ಹೇಳ್ದಂಗೆ ಕೇಳ್ಬೇಕು. ಏನ್ ಮಾಡ್ಬೇಕಪ್ಪ? ನೀನು ಅವನ ಮುಂದೆ ಅದೇ ತರ ಪೋಸ್ ಕೊಡ್ಬೇಕು. ಒಡ್ತೀನಿ ಅಣ್ಣ. ಈಗ ಕೂತ ಲೋಟ ತಗೊಳ್ಳೋ, ಹಂಗೆ ಪೇಪರ್ ಕೊಡು. ತಗೊಳ್ಳೋಣ. ಓದಕ್ ಬರಲ್ವಾ? ಬರೀ ಫೋಟೋ ನೋಡೋಣ. ಫೋಟೋ ತರ ನೋಡೋಣ ಬಿಡು. ಒಂದ್ ಮಸಾಲೆ ಟೀ ಕೊಡಪ್ಪ. ಹಣ್ಣಂಗೊಂದು 6 ಲಿಕ್ಸು. 7 ಲಿಕ್ಸ್ ಹೇಳು. ಆಯ್ತು, 8 ಲಿಕ್ಸ್ ಸಾಕು. ಅಣ್ಣ ನಿಂಗೇನ್ ಕಾಲಿಲ್ವಾ? ಯಾಕಿಲ್ಲ? ಅವ್ನು ನೋಡಲಿ. ಅದು ಇನ್ನು ಜೋರಾಗಲ್ಲ ಸಣ. ಟೀ ಕ್ಯಾನ್ಸಲ್ ಅಪ್ಪ. ಮಳವಳ್ಳಿ ಮರ್ಯಾದೆಯಿಂದ ಹೋಗ್ತಾ ಇದ್ದವನ್ನ ಕರ್ಕೊಂಬಂದು ಈ ರೇಂಜ್ ಮಾಡ್ಬಿಟ್ಟಲ್ಲ. ಅಯ್ಯೋ ನಿನ್ ಮನೆ ಕಾಯುವಾಗಲೇ ನಿನ್ನ ಸಾವು ನನ್ನ ಕೈಯಲ್ಲಿ ಕಣ. ನೋಡ್ಕೋತಾರ ಅಮ್ಮ ಅಮ್ಮ. ಹೆಂಗು ಕಾರ್ಪೊರೇಷನ್ ರೇಂಜಿಗೆ ಬಂದಿದ್ದೀನಿ. ಎಲ್ಲ ಚೆಲ್ಬಿಡಯ್ಯ. ಇದೆಲ್ಲ ನನಗೆ ಬೇಕಿತ್ತ? ನಮಸ್ಕಾರ ಅಣ್ಣ, ತುಂಬಾ ಸಂತೋಷ ಅಪ್ಪ. ಗಿಣಿರಾಮ, ನನ್ನ ಮಗನಿಗೆ ಬೇಗ ಒಂದ್ ಒಳ್ಳೆ ಹೆಣ್ಸಿಕ್ಕು. ಸೀತಾ ಮಾತೆ ತರ ಇರೋ ಸೊಸೆ ಯಾವಾಗ ನನ್ ಮನೆಗ್ ಕಾಲಿಡ್ತಾಳೆ? ನೋಡ್ದೇನವ್ವ, ಶಿವ ಬಂದಾನ. ನಿನ್ನ ಮಗನ ಯೋಗ ಭಾರಿ ದೊಡ್ಡದೈತಿ. ಈ ಮನೆಗೆ ಪಾರ್ವತಿ ಅಂತ ಸೊಸೆ ಬರ್ಬೇಕಾಗಿತ್ತು. ಆದ್ರ ನಿನ್ನ ಮಗನಿಗೆ ಒಂದು ಚಿಕ್ಕ ದೋಷ ಇರೋದ್ರಿಂದ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ. ಏನು, ನನ್ನ ಮಗನಿಗೆ ದೋಷ ಇದೆಯಾ? ಹೆದರ್ಬೇಡ ತಾಯಿ, ಎಲ್ಲಾ ದೋಷಕ್ಕೂ ಪರಿಹಾರ ಐತಿ. ನನ್ನಂತವನಿಗೆ ಒಂದ್ ಸೇರ ಅಕ್ಕಿ, 2 ಅಚ್ಚ ಬೆಲ್ಲ, ಬೇಳೆ, ತೆಂಗಿನಕಾಯಿ, 201 ರೂಪಾಯಿ ದಕ್ಷಿಣೆ ದಾನ ಮಾಡಿದ್ರ ಎಲ್ಲಾ ದೋಷನೂ ಕಳಿತೈತಿ. ಸರಿಯಪ್ಪ, ಈಗ ತಂದ್ಬಿಡ್ತೀನಿ. ಅಯ್ಯೋ, ಈ ಮಹಾತಾಯಿ ಮನಸ್ಸು ಇಷ್ಟು ದೊಡ್ಡದಾಗೈತಂತ ಮೊದಲ ಗೊತ್ತಾಗಿದ್ರ ಅರ್ಧ ಎಕರೆ ಹೊಲನ ಕೇಳ್ಬೋದಾಗಿತ್ತು. ಮರು ಹಾಕ್ಬಿಟ್ಟಲ್ಲೋ ಪಾಂಡುರಂಗ. ಕೇಳ್ತೆ ಬಿಟ್ರೆ ಪೂರ್ತಿ ಆಸ್ತಿನ ಕೇಳ್ತೆ. ಏನಲ್ಲೇ ಬುಡರಾಮ? ಅಲ್ರಿ ಗಿಣಿರಾಮ. ಗಿಣಿರಾಮ, ನಿನ್ನ ಮುಖದಲ್ಲಿ ಒಂದು ದೋಷ ಕಾಣ್ತಿದೆ. ನಿನ್ ಕೈಲಿ ಒಂದು ಕಾರ್ಡ್ ತೆಗಿಸ್ತೀನಿ ತಡಿ. ತಿರುಪತಿ ತಿಮ್ಮಪ್ಪ ಬಂದವನೆ. ಇದ್ರ ಅರ್ಥ ಏನ್ ಹೇಳು? ಅಂದ್ರ ಸಿರಿ ಬರ್ತೈತಿ ಅಂತ. ಅದು ನಿನ್ ಲೆಕ್ಕಾಚಾರ. ನನ್ ಲೆಕ್ಕಾಚಾರ ಹೇಳ್ತೀನಿ ಕೇಳು. ಇನ್ನೊಂದ್ಸಲ ನೀನ್ ಮನೆ ಕಾಲಿಟ್ರೆ, ನನ್ನ ತಾಯಿ ಪರ್ಸನ್ ಜಾಗ ಖಾಲಿ ಮಾಡ್ಲ ಅಂದ್ರೆ ತಿಮ್ಮಪ್ಪ ನಿನ್ ಕೂದ್ಲ ಅರ್ಕೆ ತಗೋತೇನೆ, ನಾನು ನಿನ್ ಕೈ ಕಾಲ ಅರ್ಕೆ ತಗೋತೀನಿ. ಲೋ ಗಿಣಿರಾಮ, ಕಾಡಲ್ಲಿ ಆಯಾಗ ಹಾರಾಡ್ಕೊಂಡಿರ್ಬೇಕಾದ್ ನಿನ್ನ ಪಂಜರದಲ್ಲಿ ಕೂಡಕ್ಕೆ ಅಮಾಯಕರನ್ನ ಹಾಳು ಮಾಡ್ತೇನೆ. ಇಂಥ ನನ್ನ ಮಕ್ಕಳು ಸಾಹಸ ನಿನಗೆ ಬೇಡ. ನಿನ್ ಬಿಟ್ಬಿಡ್ತೀನಿ, ಹೊರಟೋಗಿ ಇವತ್ತು. ನನ್ನ ಮಗ ಎಲ್ಲಿ ಶಾಸ್ತ್ರದವನು? ಗಿಣಿರಾಮ, ಅಮ್ಮ ನಿನ್ ಸೊಸೆ ನೋಡ್ಕೊಂಡು ಗಿಣಿ ಆರೋಯ್ತು, ಗಿಣಿ ನೋಡ್ಕೊಂಡು ಇವ್ ನೋಡೋದ. ಅಯ್ಯಯ್ಯೋ, ದಾನ ಕೊಡ್ಬೇಕಿತ್ತಲ್ಲೋ. ನಿಂಗೆ ದೋಷ ಇದೆ ಅಂತ ಹೇಳಿದ್ದ ಅವನು. ಅಮ್ಮ, ನಿನ್ನ ಆಶೀರ್ವಾದ ನನ್ ಮೇಲೆ ಇರೋವರೆಗೂ ಯಾವ ದೋಷನೂ ನನ್ ಮೇಲೆ ಸುಳಿಯಲ್ಲ.
ಊಟ ಮಾಡ್ಬಾ. ಅಮ್ಮ ನೀನ್ ಔಷಧಿ ತಗೊಂಡ್ಯಾ? ಔಷಧಿ ಮುಗ್ದೋಯ್ತು, ತರ್ಬೇಕು. ನೆನ್ನೆ ಹೇಳಿದ್ರೆ ಪೇಟೆಗೆ ಹೋಗಿ ಔಷಧಿ ತರ್ತಿದ್ನಾ? ತಗೋ ದುಡ್ಡು. ಬೇಡಪ್ಪ, ಪೂಜಾರಪ್ಪನ ಕೈಲಿ ದುಡ್ಡು ಕೊಟ್ಟಿದ್ದೀನಿ, ತಂದು ಕೊಡ್ತಾನೆ. ಏನಮ್ಮ ನೀನು ವಯಸ್ಸಿಗೆ ಬಂದಿರೋ ಮಗ, ನಾನ್ ದುಡ್ಡು ತಗೊಳ್ದೆ ನೀನ್ ಕೂಲಿ ಕೆಲಸ ಮಾಡ್ಬೇಕು? ಅವ್ರು ಇವ್ರ ಮನೇಲಿ ಖಾರದ ಪುಡಿ ಕೊಡ್ತೀಯಾ, ಹಪ್ಪಳ ಸಂಡಿಗೆ ಮಾಡ್ತೀಯಾ, ಕೂಲಿ ಕೆಲಸನೂ ಮಾಡ್ತೀಯಾ. ನೋಡೋರು ನಾನು ಏನ್ ಅನ್ಕೋಬೇಕಮ್ಮ? ದುಡಿಯೋ ಶಕ್ತಿ ಇದೆ, ದುಡಿತೀನಿ. ಇದ್ರಲ್ಲೇನ್ ತಪ್ಪು? ನಿನಗ್ ತಪ್ಪ ಅನ್ಸಲ್ಲ, ಆದ್ರೆ ನೀನ್ ಕೆಲ್ಸಕ್ಕೆ ಹೋದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತಮ್ಮ. ಊರವ್ರೆಲ್ಲ ತುಂಬಾ ಆಡ್ಕೋತಾರೆ. ಯಾಕಮ್ಮ ಈಗ ಮಾಡ್ತೀಯಾ? ಇನ್ನು ಎಷ್ಟ್ ದಿನ ಅಂತ ಆ ಮನೇಲಿ ಕೆಲಸ ಮಾಡ್ತೀಯಾ? ಗೌರಿ ಮದ್ವೆ ಆಗೋವರೆಗೂ. ಆಮೇಲೆ ಅಲ್ಲಿ ಕೆಲಸ ಬಿಡ್ತೀಯ. ನಿನ್ಗೊಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಿ ಸೊಸೆ ಮನೆಗ್ ಬಂದ್ಮೇಲೆ ನಾನ್ ಕೆಲ್ಸಕ್ ಹೋದ್ರೆ ಆಗ್ ಕೇಳು. ಚಿಕ್ಕಮ್ಮ ಅವ್ರ ಮದುವೆ ಆಗೋವರೆಗೂ ಅಲ್ಲಿ ಕೆಲಸ ಮಾಡು ಅಂತ್ಯ. ಕೆಲಸ ಮಾಡಿ ತಂದ್ ದುಡ್ಡನ್ನ ಬೇಡ ಅಂತ್ಯ. ನನ್ಗೇನು ಅರ್ಥ ಆಗ್ತಿಲ್ಲ. ಶುರು ಮಾಡ್ಕೊಂಬಿಟ್ರಾ? ಏನು ಅವನು ಮಗನು ಒಳ್ಳೆ ಕಪ್ಪುಗಳು ಒಟ್ಕೊಡ್ತಾ ಇದ್ರಲ್ಲ, ನೀವು ಒಟ್ಕೊಟ್ಟದು ಊರ್ಗೆಲ್ಲ ಕೇಳಿಸ್ತಾ ಇದೆ. ಏನ ನಾವು ಕಪ್ಪೆಗಳ? ಅಲ್ಲ ಅದಕ್ಕೆ ಇಲ್ಲಿ ನೋಡು, ಇನ್ನು ಓಸಿ ದಿವ್ಸಕ್ಕೆ ಗೌರಿ ಮದ್ವೆ ಆಗ್ಬಿಡ್ತದೆ. ಏನ್ ನಿಲ್ಕಂಟ? ಆಮ್ಯಾಗ ನೀನ್ ಆ ದೊಡ್ಡ ಮನೆ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದು ನಿಮ್ಮ ಅವನ ಸರಿಯಾಗಿ ನೋಡ್ಕೋಬೇಕಪ್ಪ. ಏನು ಚಂಡಿ ದೇವ್ರು ಮೊಂಡು ಮಗ. ಅತ್ತಿಗೆ ನನ್ ಮಗ ಮಲ್ಲಿಗೆ ಹೂವು, ಮೊಂಡ ಏನಲ್ಲ. ಆಹಾ, ಅತ್ತೆ ಆದ್ ಮಾತ್ರಕ್ಕೆ ಮೊಂಡ ಗಿಂಡ ಅಂದ್ರೆ ಸರಿ ಇರಲ್ಲ. ಏನತ್ತೆ? ನನ್ ತಾಯಿ ಚಂಡಿನ ನಿನ್ನ ಕತ್ತೆಗಳ ಕೈಯಲ್ಲಿ ಕತ್ತೆಗಳ ಕಾಲಲ್ಲಿ ಒತ್ತಿಸ್ಬಿಡ್ತೀನಿ. ನನ್ ತಾಯಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನನ್ ಮಗ ಇನ್ನೂ ಊಟ ಮಾಡಿಲ್ಲ. ಪಾಪ ಬಾ, ಬೇಗ ಊಟ ಹಾಕ್ತೀನಿ. ತಾಯಿ ಮಗ ಅಂದ್ರೆ ಹಿಂಗಿರ್ಬೇಕು.